welcome back to my YouTube channel. ಮೊದಲಿನ ತುಳಸಿ ಗಿಡ ದೊಡ್ಡದಾಗಿ ಹಬ್ಬಿಕೊಂಡಿತ್ತು. ಆಗಿ ತುಳಸಿ ಗಿಡ ಬೆಳೆದ್ರೆ ಮನೆಯ ಸಮೃದ್ಧಿಗೆ ಭಾರಿ ಒಳ್ಳೆಯದು. ಅದನ್ನು ತೆಗೆದು ಇನ್ನೊಂದು ಪುಟ್ಟ ತುಳಸಿ ಗಿಡ ಹಸ್ಬೆಂಡ್ ನೆಟ್ಟಿದ್ರು. ಸೊ ಇದು ಈಗ ಕೂಡ ನೋಡಿ ದೊಡ್ಡದಾಗಿ ಬೆಳೆದಿದೆ. ನೋಡಿ ಇದು ಕಳ್ಳಿ ಗಿಡ, ಇದು ದೃಷ್ಟಿಗೆಲ್ಲ ಒಳ್ಳೆಯದು. ಮನೆಯಲ್ಲಿ ನಾನು ಸಣ್ಣದೊಂದು ಇಷ್ಟು ಸಣ್ಣದೊಂದು ತಂದು ನೆಟ್ಟಿದ್ದೆ, ಅದೀಗ ಇಷ್ಟು ಹೊಡೆದಾಗಿದೆ ನೋಡಿ. ನೀರೆಲ್ಲ ಬೇಕಂತಿಲ್ಲ ಜಾಸ್ತಿ, ಅಪರೂಪ. ಅದರ ಕೆಳಗೆ ಒಂದು ಬಳ್ಳಿ ಉಂಟು, ಇದು ಚಟ್ನಿ ಮಾಡೋದು ತಿಮ್ಮರೆ ಅಂತ. ಅದೀಗ ಬಳ್ಳಿ ನೆಟ್ಟದಷ್ಟೇ, ಸ್ವಲ್ಪ ನೀರೆಲ್ಲ ಹಾಕಿದ್ರೆ ತುಂಬ ಆಗ್ತದೆ. ಬೆಳಿಗ್ಗೆ ಎದ್ದು ಚಟ್ನಿ ಮಾಡಿ ತಿನ್ನಬೇಕು, ಅದನ್ನು ಒಳ್ಳೆ ಟೇಸ್ಟ್ ಆಗ್ತದೆ. ಬುದ್ಧಿಗೆಲ್ಲ ಒಳ್ಳೆಯದು ತಿಮ್ಮರ ಚಟ್ನಿ, ಬುದ್ಧಿ ಶಕ್ತಿಗೆಲ್ಲ ಒಳ್ಳೆಯದು ಅದು. ನೋಡಿ ಇದು ಇನ್ನು ಜಂಬು ನೇರಳೆ ಗಿಡ ಇದು. ಇದನ್ನು ಹೂ ಬಿಡಬೇಕಷ್ಟೇ, ಏಪ್ರಿಲ್ ಮೇ ಆಗುವಾಗ ಹೂ ಬಿಡ್ತದೆ ಇದು. ನೋಡಿ ಇದು ತುಳಸಿ ಗಿಡ ಉದ್ದಕ್ಕೆ ನೆಟ್ಟಿದ್ದೇವೆ ನಾವು ನಮ್ಮ ದಾರಿ ಬದಿಯಲ್ಲೇ. ಇದು ಮನುಷ್ಯನ ಉಸಿರಾಟಕ್ಕೆಲ್ಲ ಒಳ್ಳೆ ಉತ್ತಮ. ಇದರ ಗಾಳಿ ಹಾಗೆ ಮನೆ ಎದುರು ತುಂಬ ನೆಟ್ಟರಷ್ಟು ಇದರ ಗಾಳಿ ಒಳ್ಳೆಯದು, ಅದನ್ನು ಸೇವನೆ ಮನುಷ್ಯನಿಗೆ. ಮತ್ತು ನೋಡಿ ಅದು ಸ್ವಲ್ಪ ಕಪ್ಪು ಕಪ್ಪಾಗಿದೆ, ಅದು ಇರುವೆಲ್ಲ ತಿಂದಿದೆ. ಇರುವೆ ತಿಂದವಲ್ಲ, ಇರುವೆ ಎಲ್ಲ ಮುತ್ತಿದೆ ಈಗ, ಅದು ಸ್ವಲ್ಪ ಕಪ್ಪಾಗಿದೆ. ಲಕ್ಷ್ಮಣ ಫಲ ಅಂತ ಕಾಣ್ತದಲ್ಲ, ಹೂವೆಲ್ಲ ಬಿಟ್ಟಿತ್ತು, ಎಲ್ಲ ಸ್ವಲ್ಪ ಉದುರೋಗಿತ್ತಲ್ಲ, ನೀರೆಲ್ಲ ಬಂದು ಮತ್ತು ಹೀಟೆಲ್ಲ ಬಂದು ಎಲ್ಲ ಉದುರಿತಲ್ಲ, ಅದಕ್ಕಿನ್ನು ಸ್ಪ್ರೇ ಮಾಡಬೇಕು ಶೀತ ಬರೋದಾಗಿ. ನೋಡಿ ಇಲ್ಲಿ ನೋಡಿ ಸಂದಾಗಿದೆ, ಇಲ್ಲಿ ಅದಕ್ಕೆ ಇರುವೆ ಇಲ್ಲೊಂದು ಸಂದಾಗಿದೆ, ಅದಕ್ಕೆ ಇರುವೆ ಮುಟ್ಟಿದೆ ನೋಡಿ. ಅದಕ್ಕಿನ್ನು ಸ್ಪ್ರೇ ಮಾಡಬೇಕು, ಸ್ಪ್ರೇ ಮಾಡಿದರೆ ಮಾತ್ರ ಅದು ಬರೋದಿಲ್ಲ, ಅದು ಸರಿ ಆಗ್ತದೆ. ಅದು ಇದಾದರೆ ಹೂ ಸ್ಟಾರ್ಟಿಂಗಲ್ಲಿ ಹೂವಾಗಿ ಹೂ ಕಾಣ್ತಾ ಎಲ್ಲರೂ ಉಂಟಾ, ಹೀಗೆ ಇರ್ತದೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ರೀತಿ ಬರ್ತದೆ. ಇದನ್ನ ಕ್ಲಾಸ್ ಉಂಟು ನಮ್ಮದು, ಅವರ ತಂದೆ ಕೇಳಿದ್ರಂತೆ ಇದನ್ನು ಒಂದು ಲಕ್ಷ್ಮಣ ಫಲ ಬೇಕು ಅಂತ. ಹಾಗೆ ನಾವು ಇಟ್ಟಿದ್ದೆವು, ಅದಕ್ಕೆ ಸ್ವಲ್ಪ ಕಪ್ಪಾಗಿದೆ. ಅದು ನೋಡಬೇಕು, ಒಂದು 2 ದಿವಸ ಬಿಟ್ಟು ಮತ್ತೆ ನೋಡಬೇಕು ಅದನ್ನು ಹೇಗುಂಟು ಅಂತ. ಒಳ್ಳೆ ಇದ್ದರೆ ಅವ್ರಿಗೆ ಕೊಡ್ತೇವೆ, ಇಲ್ಲಾಂತ ನೆಕ್ಸ್ಟ್ ಆದಾಗ ಕೊಡ್ತೇವೆ. ನೆಕ್ಸ್ಟ್ ಸ್ಪ್ರೇ ಮಾಡಲಿಕ್ಕೆ ಉಂಟು, ಸ್ಪ್ರೇ ಮಾಡಿದ ಮೇಲೆ ಒಳ್ಳೆ ಆದರೆ ಒಂದು ಅವ್ರಿಗೆ ಕೊಡಬೇಕಂತ ಉಂಟದು. ಎಲ್ಲ ಇಲ್ಲಿ ಕೆಲವರಿಗೆ ತಗೊಂಡೋಗಿದ್ದಾರೆ, ಇಲ್ಲಿ ಮನೆ ಹತ್ರದವರೆಲ್ಲ. ನೋಡಿ ಮೇಲೆ ಹಲಸಿನಕಾಯಿದು ಇದಾಗಿದೆ ಗುಜ್ಜೆ, ಅದೀಗ ಸ್ವಲ್ಪ ದೊಡ್ಡದಾದ ಮೇಲೆ ಅದನ್ನು ಪದಾರ್ಥ ಎಲ್ಲ ಮಾಡಲಿಕ್ಕೆ ಉಂಟು. ಗುಜ್ಜೆ ಪದಾರ್ಥ ಮಾಡಿದರೆ ಭಾರಿ ಟೇಸ್ಟ್, ಸುಕ್ಕ ಮಾಡ್ತಾಳೆ ಮಿಸಸ್, ಒಳ್ಳೆ ಟೇಸ್ಟ್ ಆಗ್ತದೆ ಅದು. ಹಾಗೆ ಇನ್ನೂ ಆಗ್ತದೆ ತುಂಬ, ಅಲ್ಲಿ ಆಗಿದೆ ಎಲ್ಲ. ಇದೀಗ ಸ್ಟಾರ್ಟಿಂಗ್ ಬಿಟ್ಟದಷ್ಟೇ ಇದು ನೋಡಿ, ಇನ್ನು ತುಂಬ ಕಡೆ ಬಿಟ್ಟಿದೆ. ಅದನ್ನು ದೊಡ್ಡದಾದ ಮೇಲೆ ಪದಾರ್ಥವೂ ಆಗ್ತದೆ, ಹಣ್ಣು ಆಗ್ತದೆ. ಹಣ್ಣು ಅಂತೂ ಸೂಪರ್ ಉಂಟು, ಸ್ವೀಟಾಗಿ. ಇದು ನೋಡಿ ಕರಿಬೇವಿನ ಸೊಪ್ಪು ಗಿಡ, ಇದು ತುಂಬ ಹಬ್ಬಿಕೊಂಡು ಇತ್ತು. ಅದನ್ನೆಲ್ಲ ನಾನು ಕಡ್ದು, ಅದರ ಗೆಲ್ಲನ್ನೆಲ್ಲ ಕಡ್ದು ಒಂದು ಸ್ವಲ್ಪ ಕ್ಲಿಯರ್ ಮಾಡಿದೆ. ಈಗ ವಾಪಸ್ ಒಳ್ಳೆ ಚಿಗುರಿದೆ. ಚಿಗುರಿದ ಕೂಡ ಒಳ್ಳೆ ತುಂಬ ಎಲೆಗಳೆಲ್ಲ ಚೆಂದ ಫ್ರೆಶ್ ಆಗಿ ಸಿಗ್ತದೆ ನಮಗೆ. ಚಿಕ್ಕ ನೋಡಿ ದೊಡ್ಡದಾಗಿದೆ. ಇಲ್ಲಿ ಒಂದು ಮೊನ್ನೆಲ್ಲ ಕೊಯ್ದಾಯ್ತು, ಇದೊಂದು ಲಾಸ್ಟ್ ಒಂದು ಬಿಟ್ಟಿದ್ದಾಳೆ, ಮರ್ತೋಯ್ತಾ ಅಂತ, ಇಲ್ಲ ಕಾಣಲಿಲ್ಲ ಅಂತದ್ದು ಮೋಸ್ಟ್ಲಿ. ಇದೊಂದು ದೊಡ್ಡದಾಗಿದೆ ನೋಡಿ. ಇನ್ನೀಗ ಗೊಬ್ಬರ ತಂದಿದ್ದಾನೆ, ಗೊಬ್ಬರ ಎಲ್ಲ ಹಾಕಿದ್ರೆ ಇನ್ನು ತುಂಬ ಆಗ್ತದೆ ಅಲ್ಲಿ. ಈಗೆಲ್ಲ ಆಗಿದೆ ನೋಡಿ, ಎಲ್ಲ ಹೂವೆಲ್ಲ ಬಿಡ್ತಾ ಉಂಟು, ಎಲ್ಲ ಹೂವೆಲ್ಲ ಬಿಡ್ತಾ ಉಂಟು ನೋಡಿ. ಇದರಲ್ಲಿ ಕಾಯಿ ಎಲ್ಲ ಬಿಡ್ತಾ ಉಂಟು. ಈಗ ದೊಡ್ಡದಾಗ್ತದೆ, ಇನ್ನು ಆಗ್ತಾ ಇರ್ತದೆ. ಒಂದು ದೊಡ್ಡದಾಗಿ ಆದ ಮೇಲೆ ವಾಪಸ್ ಹೂವು ಆಗ್ತದೆ. ಅಲ್ಲಿ ದೊಡ್ಡದಾಗಿದೆ, ಒಂದು ತೆಗಿಬೇಕು ಇದನ್ನು, ಈಗ ಹಣ್ಣಿಗೆ ಇಡಬೇಕು. ಮತ್ತು ನಮ್ಮ ಮಾವಿನಕಾಯಿ ನೋಡಿ ಹೂವೆಲ್ಲ ಹಾಕಿದ್ದು, ಮಾವಿನ ಮರ ಹೂವೆಲ್ಲ ಬಿಟ್ಟಿದೆ. ಇದು 2ನೇ ಸರ್ತಿ ಹೂ ಬಿಡುದು. ಒಂದು ಸರ್ತಿ ಹೂ ಬಿಟ್ಟು ಮಳೆ ಬಂತು, ಮಳೆಗೆಲ್ಲ ಹೋಯ್ತು, ಅದು ಕರಂಚಿ ಹೋಯ್ತು. ಈಗ 2ನೇ ಸರ್ತಿ ಹೂ ಬಿಟ್ಟಿದೆ. ನೋಡು, ಊಟ ಎಲ್ಲ ಹಾಕಿದ್ದೇವೆ, ರೆಡಿಯಾಗಿದೆ ಊಟ ಎಲ್ಲ. ಇನ್ನು ಊಟ ಮಾಡೋದು, ಇನ್ನು ಜೋರು ಹಸಿವಾಗ್ತದೆ. ಇವತ್ತು ನೋಡಿ ಬಾಸ್ಮತಿ ರೈಸ್ ಮಾಡಿದ್ದೇನೆ. ತುಂಬ ದಿನ ಆಯಿತು ನಾವು ಬಾಸ್ಮತಿ ರೈಸ್ ತಿನ್ನೋದು, ಇದೇ ಬಿರಿಯಾನಿ ತಿನ್ನೋದಲ್ಲ. ಅದಕ್ಕೆ ಇವತ್ತು ಬಾಸ್ಮತಿ ರೈಸ್ ಮಾಡಿದ್ದೇನೆ, ಕಚ್ಚಾ ಅಕ್ಕಿ ಕೂಡ 2 ಮಾಡಿದ್ದೇನೆ ನೋಡಿ. ಏಡಿ ಈಗೆಲ್ಲ ಇನ್ನು ಊಟ ಮಾಡೋ ನೋಡಿ, ಒಳ್ಳೆ ಸೂಪರ್ ಆಗಿದೆ. ಮತ್ತು ಏಡಿ ಕೂಡ ಒಳ್ಳೆ ಉಂಟು, ಒಳ್ಳೆ ಮಾಂಸ ಉಂಟು ನೋಡಿ. ಎಲ್ಲ ಬಟ್ಟಲಿಗೆಲ್ಲ ಸರ್ವ್ ಮಾಡ್ತಿದ್ದಾರೆ. ಇವಳು ಗೊತ್ತುಂಟಲ್ಲ, ಇವಳು ಯಾರು ಗೊತ್ತುಂಟ? ಇವಳು ಮಿಸ್ಸಿಂಗ್ ಆಗಿದ್ಲಲ್ಲ, ಈಗ ಸಿಕ್ಕಿದ್ಲು. ಕಾಣೆ ಆಗಿದ್ಲು, ಈಗ ಬಂದಿದ್ದಾಳೆ. ನೋಡಿ 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 ನೋಡಿ
ಪಾಪ ಎಲ್ಲರಿಗೂ ಕೂಡ ಅವಳು ಇಡ್ತಾ ಇದ್ದಾಳೆ. ಇದೆಲ್ಲ ಗುಡ್ ವರ್ಕ್ ಹಾಗೆ ಚಂದ ಇಡು. ನಮ್ಮ ಚಿನ್ನದು ನೋಡಿ ಕೂದಲು ಉದ್ದ ಬಂದಿದೆ, ನೋಡಿದ್ದೀರಾ? ನನ್ನ ಕೈ ಬಚ್ಚಿ ತಪ್ಪ. ನಿಲ್ಲಿ ಇಲ್ಲಿ ಒಂದು ಕಡೆ ನಿಲ್ಲಿ, ಇಲ್ಲಿ ನಿಲ್ಲು, ಒಂದು ಕಡೆ ನಿಲ್ಲಿ. ನೋಡಿ ನೋಡಿ, ನಿಲ್ಲ, ಅವಳ ಕೂದಲು ನೋಡಿ. ನಿಲ್ಲೇ ಚಿನ್ನ, ನೋಡಿ. ನಿನ್ನ ಕಾಲು ನಿತ್ತಲ್ಲಿ ನಿಲ್ಲುದಿಲ್ಲ, ಕಾಲಿಗೆ ಚಕ್ರ ಹಾಕಿದ್ಯಾ? ನಮ್ಮ ಚಿನ್ನಿಗೆ ನೋಡಿ, ಚಿನ್ನ ಸುಕ್ಕ ಇಲ್ಲ ಅಲ್ಲ ಈಗ. ಅದ್ರ ಬಗ್ಗೆ ನಿಮ್ಮ 2 ಮಾತು. ಚಿನ್ನ ಬೆಳಿಗ್ಗೆಂದ ಪಾಪ ಮಮ್ಮಿ ಸುಕ್ಕ ಮಾಡಿ ಅಂತೇಳಿ, ಈಗ ನೋಡುವಾಗ ಗಸಿಯಾಗಿ ವಿಡಿಯೋ ಅವಳಿಗೆ ಅವ್ರು ಸುಕ್ಕ ಮಾಡ್ಲಿಕ್ಕೆ ಹೋದ್ರಂತೆ, ಅದು ಮತ್ತೆ ಮಿಕ್ಸಿಗೆ ಹಾಕುವಾಗ ನೀರು ಜಾಸ್ತಿ ಇದ್ದು ಮತ್ತೆ ಅಲ್ಲಿ ಗಸಿ ಮಾಡಿಬಿಟ್ರು ಅಷ್ಟೇ. ಈಗ ನಿಮ್ಮ ಆದ್ರೆ 1-2 ಮುದ್ದಾದ ಮಾತೇಳಿ ಸುಕ್ಕ ಹೋಗಿ ಗಸಿಯಾಗಿದೆ. ಅದ್ರ ಬಗ್ಗೆ 1-2 ನಿಮ್ಮ ಒಂದು ಮನದಾಳದ ಮಾತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಯಾಕೆ ನಾಚಿಗೆ ಆಗ್ತದ? ನಾಚಿಗೆ ಮೊಸರು ಮತ್ತು ಏಡಿ ಸುಕ್ಕ ಸೂಪರ್ ಆಗ್ತದೆ. ನಿಮ್ಗೆ ಒಂದು ಏಡಿ ಸುಕ್ಕ ಗಸಿ ಕೊಟ್ಟಿದಾರ? ಅವಳೊಬ್ಬಳಿದ್ದಾಳೆ, ಅವಳು ತಿನ್ನೋದ್ರಲ್ಲಿ ಅವಳಿಗೆ ಕಣ್ಣು ಕಾಣುದಿಲ್ಲ ನೋಡಿ. ಇದನ್ನು ನಾವು ನೋಡಿ ಝೂಮ್ ಮಾಡ್ತಿದ್ದೇವೆ, ಇವರನ್ನು ತೋರಿಸಿ ನೋಡಿ. ಝೂಮ್ ಅಲ್ಲಿ ನೋಡಿ, ಅವರು ತಿನ್ನೋದ್ರಲ್ಲಿ ಮಾತಾಡುದಿಲ್ಲ ನೋಡಿ. ಅನುಭವಿಸಿ ತಿನ್ನುದು ಏಡಿಯನ್ನು, ಅವರು ಏಡಿಯನ್ನು ಅನುಭವಿಸಿ ತಿಂತಾರೆ. ಸೇವನೆ ಮಾಡಿ ತಿನ್ಬೇಕು. ಅವರು ಏಡಿಯನ್ನು ಅನುಭವಿಸಿ ತಿಂತಾರಂತೆ. ಅವರಲ್ಲಿ ಬೇಡ, ಇವರಲ್ಲಿ ಹೋಗುವ. ಇವರು ಒಂದು ಭಾರಿ ಉಲ್ಲಾಸದಲ್ಲಿದ್ದಾರೆ ನಮ್ಮ ಚಿನ್ನು ಪುಟ್ಟ. ಕಾಲು ನೋಡಿದ್ರ? ಅವಳಾಗಿ ಒಂದು ದೊಡ್ಡ ದೊಡ್ಡ ಕಾಲು ನೋಡಿ, ಇಲ್ಲಿ ಏಡಿ ಕಾಲು, ಅವಳಾಗಿ ಉದ್ದ ಕಾಲು. ಚಿನ್ನು ಬೇಜಾರಾಯ್ತಾ ಕಸಿ ಮಾಡಿದಕ್ಕೆ? ಹೌದೌದು ನೋಡಿ, ಅದಕ್ಕೆ ಹೇಳುದು ಸಣ್ಣ ಅಂತ ದೊಡ್ಡವರೆಲ್ಲ ಜಾಣರಲ್ಲ, ದೊಡ್ಡವರೆಲ್ಲ ಜಾಣರಲ್ಲ, ಅದಕ್ಕೆ ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳುದು. ಅದು ಈಗ ಅರ್ಥ ಆಯ್ತು. ಆದ್ರೂ ಕೂಡ ಪಾಲಿಗೆ ಬಂದದೇ ಪಂಚಾಮೃತ ಅಂತ ಸ್ವೀಕರಿಸಿರುವವರು ನಮ್ಮ ಚಿನ್ನು. ಇದೊಂದು ನಿಮಗೆ ಒಳ್ಳೆ ಟಿಪ್ಸ್ ನೋಡಿ ಫ್ರೆಂಡ್ಸ್, ಇದೊಂದು ಒಳ್ಳೆ ಟಿಪ್ಸ್. ಯಾಕಂತ ಹೇಳಿದ್ರೆ ಊಟ ಮಾಡುವಾಗ ಯಾವುದೇ ರೀತಿಯಲ್ಲಿ ಬೇಜಾರಾಗುದಿಲ್ಲ, ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತಿದ್ದಾರೆ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತೇಳಿ ಸೇವಿಸ್ತಿದ್ದಾರೆ. ಹಾಗೆ ಎಲ್ಲರಿಗೆ ಕೂಡ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಉಂಟು. ಏನೇ ಮನೆಯಲ್ಲಿ ಅಮ್ಮ ಮಾಡಿಕೊಟ್ರು ಕೂಡ ತಿನ್ಬೇಕು, ಏನೇ ಮಾಡಿಕೊಡ್ಲಿ ಅಮ್ಮ ಮಾಡಿಕೊಡ್ಲಿ ಅದನ್ನು ತಿನ್ಬೇಕು ಮಕ್ಕಳು ಅಂತೇಳಿ ಹಾಗೆ ಹೇಳ್ತಾ ಇದ್ದೇನೆ. ಏನು ಹೇಳಿಕ್ಕಿಲ್ಲ, ಆಗ ಅಮ್ಮನೇ ಕೂಡ ಖುಷಿ ಆಗ್ತದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಚಿನ್ನ ಹೇಳಿದ್ಲು ಮುಕ್ತಾಯಗೊಳಿಸ್ತೇವೆ. ಮುಕ್ತಾಯಗೊಳಿಸುವುದಿಲ್ಲ, ಇನ್ನು ಸಂಜೆ ಕೂಡ ನಮ್ಮ ವಿಡಿಯೋ ಮುಂದುವರಿಯಲಿದೆ. ಸ್ವಲ್ಪ ವೇಟ್ ಮಾಡಿ. ಓಕೆ, ಅವರು ನಿನ್ನ ಅಮ್ಮ ಮುಂಚೆ ವಿಡಿಯೋಗ್ರಾಫರ್ ಆಗಿದ್ರು ಮದುವೆ ಫಂಕ್ಷನ್ ಎಲ್ಲ, ಹಾಗೆ ಅವ್ರಿಗೆ ವಿಡಿಯೋ ಹಿಡಿದು ಅಭ್ಯಾಸ ಆಗಿದೆ. ಆದ್ರೂ ಏನೇ ಮಾತಾಡ್ಲಿ ಮನೆಯಲ್ಲಿ ಕತ್ತಲೆ ಇರ್ಲಿ ಏನೇ ಇರ್ಲಿ ನಾನು ಯಾವುದಕ್ಕೂ ಇಲ್ಲ ಅಂತೇಳಿ ಆರಾಮದಲ್ಲಿ ಊಟ ಮಾಡ್ತಿರ್ಬೋದು ನಮ್ಮ ಸ್ವೀಟಿ ನೋಡಿ. ಯಾವುದೇ ತಂಟೆಗಿಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಒದ್ದಾಡ್ಲಿ, ಸಾಯ್ಲಿ, ನಾನು ಮಾತ್ರ ಆರಾಮ ಊಟ ಮಾಡ್ತೇನೆ ಅಂತೇಳಿ ಅವರ ಪಾಡಿಗೆ ಅವರು ಊಟ ಮಾಡ್ತಿದ್ದಾರೆ. ಗ್ರೇಟ್, ಒನ್ ಅಂಡ್ ಓನ್ಲಿ ದೊಡ್ಡ ಮಕ್ಕಳು. ಓಕೆ ಫ್ರೆಂಡ್ಸ್, ನಾವು ಊಟ ಮಾಡ್ತೇವೆ, ನೀವು ಕೂಡ ನಮ್ಮ ಜೊತೆ ಊಟ ಮಾಡಿ. ಈಗ ನಾನು ಕ್ಯಾಮರಾ ಆನ್ ಅಲ್ಲಿ ಇದ್ರೆ ಏನೆಲ್ಲ ಮಾತಾಡ್ತಾಳೆ, ಯಾಕೆ ಅವರಂತ ಹೇಳಿದ್ರೆ ಅವ್ರು ಟೈಟ್ ಆಗಿದ್ದಾರೆ. ಅದು ಚಂದ ಫೋಕಸ್ ಅಂತ ಮುಖ, ಅದು ತಲೆಯಿಂದ ಹೀಗೆ ತಿರುಗುವ. ಸೂಪರ್ ಬಂದಿದೆ ವಿಡಿಯೋ. ಈ ವಿಡಿಯೋವನ್ನು ಹಾಗೆ ಮುಂದುವರಿಸಲಾಗುತ್ತದೆ. ಮುಸ್ಸಂಜೆಯಲ್ಲಿ ನಿಮ್ಮ ಭೇಟಿ. ನಮ್ಮ ಚಿನ್ನವನ್ನು ನೋಡಿ ಒಳ್ಳೆ ಹೌದಾ, ಅವರಿನ್ನು ಸ್ವಲ್ಪ ಹೊತ್ತು ಬಿಟ್ರೆ ಏನೆಲ್ಲ ಮಾತಾಡ್ತಾರೆ. ಟೈಟ್ ಆಗಿದೆ
ಟೈಟ್ ಆಗಿ ಅಮ್ಮ ಮತ್ತು ಮಗಳು ಟೈಟ್ ಆಗಿದ್ದಾರೆ. ಇವರು ಟೈಟ್ ಆಗಿದ್ದಾರೆ. ಆಮೇಲೆ ಏನು ಯಾವ್ದು ಬ್ರ್ಯಾಂಡ್ ತೆಗ್ದದ್ದು ಅವರು ಸ್ಪ್ರೈಟ್ ಕುಡಿದ್ರ ಅಂತ ಡೌಟ್. ಕುಡಿಯೋದಿಲ್ಲಪ್ಪ ಪಾಪ ಅವರೇ. ನಾವು ಹೊರಡಿದ್ದೇವೆ ಎಲ್ಲಿಗಂತ ಹೇಳಿದ್ರೆ ನಮ್ಮ ಪಯಣ ರೀಲ್ಸ್ ಮಾಡ್ಲಿಕ್ಕೆ ಅಲ್ಲ ಮಕ್ಕಳೇ. ಹಾಗೆ ಹಾಗೆ ಮತ್ತೊಂದಂತ ಹೇಳಿದ್ರೆ ಇವತ್ತು ಸ್ವಲ್ಪ ಬೇಗ ಹೊರಡಿದ್ದೀವಿ. ಯಾಕೆಂತ ಹೇಳಿದ್ರೆ ನನ್ನ ಮುದ್ದು ಮಗಳ ಒಂದು ರೀಲ್ಸ್ ಉಂಟು, ಇವತ್ತು ಓಪನ್ ಆಗ್ತಾ ಉಂಟು ಇನ್ಸ್ಟಾಗ್ರಾಮ್. ನಮ್ಮ ಚರಿಷ್ಮಾ ಅಂತ ಹೇಳಿಕೊಂಡು ಆ ಅಕೌಂಟ್ ಅನ್ನು ಫಾಲೋ ಮಾಡಿ ಫ್ರೆಂಡ್ಸ್ ನೀವೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಚರಿಷ್ಮಾ ಅಂತ ಹೇಳಿಕೊಂಡು ಮೆನ್ಷನ್ ಮಾಡ್ತಾರೆ ಅದು ಮೆನ್ಷನ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ಮೆನ್ಷನ್ ಮಾಡ್ತಾನೆ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್, ಇದೆಲ್ಲ ಒಂದು ಸಪೋರ್ಟ್ ಇದೆ. ಹಾಗೆ ಇವತ್ತು ದಿನ ಒಳ್ಳೇದುಂಟು. ಹಾಗೆ ನಾವು ಇವತ್ತಿನಿಂದ ಆರಂಭ ಮಾಡುವ ಅಂತೇಳಿ ಹೊರಡಿದ್ದೀವಿ. ಹಾಗೆ ನಾವು ಒಂದು ಒಳ್ಳೆ ಪ್ಲೇಸಿಗೆ ಹೊರಡಿದ್ದೀವಿ, ಅಂದ್ರೆ 3-4 ಕಡೆ ಒಳ್ಳೆ ಪ್ಲೇಸ್ ನೋಡುವ ಅಂತೇಳಿ. ಹಾಗೆ ನೋಡಿ, ಹಾಗೆ ನಮ್ಮ ಹೀರೋ ಕೂಡ ಹೇಳಿದ್ರು ಬೇರೆ ಎಲ್ಲೆಲ್ಲಿ ಪ್ಲೇಸ್ ಉಂಟು ನೋಡುವ, ಹುಡುಕುವ. ಹಾಗೆ ಸ್ವಲ್ಪ ಲಾಂಗ್ ಹೊರಡಿದ್ದೀವಿ, ಮಧ್ಯಾಹ್ನ ಹೊರಡಿದ್ದೀವಿ 3-3:30 ಗಂಟೆಗೆ. ಒಳ್ಳೊಳ್ಳೆ ಪ್ಲೇಸ್ ಸಿಕ್ಕಿರಲ್ಲಿ ಒಳ್ಳೊಳ್ಳೆ ಸೀನರಿಯಲ್ಲಿ ಮಾಡುದಲ್ಲ. ಹೌದು, ನಮ್ಮ ಚಿನ್ನು ಇದ್ದಾಳಲ್ಲ, ಇದೆಲ್ಲ ಹಿಡ್ದಿದ್ದಾಳೆ, ಎಂತ ವಡೆ, ಅಕ್ಕಿ ವಡೆ ಮಾಡಿದ್ದೆವು ಅದನ್ನು ಕೂಡ ಹಿಡ್ದಿದ್ದಾಳೆ. ಮತ್ತೆ ಗೋಳಿ ಬಜ್ಜೆ ಅಂತೆ, ಗೋಳಿ ಬಜ್ಜೆ ಕೂಡ ಹಿಡ್ದಿದ್ದಾಳೆ. ಅಲ್ಲಿ ಆದ್ರೂ ಏನಾದ್ರೂ ಸಿಗದಿದ್ರೆ ಅಲ್ಲ ಚಿನ್ನು, ಮತ್ತೆ ಎಂತ ಕೂಡ ಇಲ್ಲಿ ಇಲ್ಲದಿದ್ರೆ ಸ್ವಲ್ಪ ಟೈಮ್ ಪಾಸಿಗೆ ತಿನ್ಬೇಕಲ್ಲ ನಾವು. ಹಾಗೆ ನೋಡು ಅಲ್ಲಿ ಸಿಕ್ಕಿದಲ್ಲಿ ಏನಾದ್ರು ಉಂಟಾ ಅಂತ. ನಾನು ಟೈಮ್ ಪಾಸ್ ತಿನ್ನೋದಲ್ಲ, ಹಸಿವಾದಲ್ಲಿ ತಿಂತೇನೆ. ಹಾಗೆ ಗಡಿಯಲ್ಲಿ ತಿನ್ಲಿಕ್ಕೆ ಹೌದಾ? ಹಾಗೆ ಹೊರಟದು ನಾವು. ಆಮೇಲೆ ಪ್ಲೇಸ್ ಎಲ್ಲ ಎಲ್ಲಿಯೆಲ್ಲ ನೋಡುದು, ಸರ್ಚ್ ಮಾಡ್ಬೇಕು. ಬೇರೆ ಕಡೆಗೆ ಬಂದಿದ್ದೇವೆ ನಾವು, ಹಾಗೆ ಅಲ್ಲೆಲ್ಲ ಹೋಗುವ ಅಂತೇಳಿ ನೋಡುದು. 2-3 ಕಡೆ ಎಲ್ಲ ಹೋಗಿ ನೋಡಿ ಅಲ್ಲಿ ಮಾಡುವ ಅಂತ. ಬೇಗ ಆಗ್ಬೇಕಲ್ಲ, ಮತ್ತೆ ಕತ್ತಲೆ ಆದ್ರೆ ನಮ್ಮ ಶೂಟಿಂಗ್ ಬರ್ಲಿಕ್ಕಿಲ್ಲ. ಹಾಗೆ ಸ್ವೀಟಿದು ಮೊದಲನೇದಾಗಿ ಅವಳದು ಆರಂಭ ಮಾಡಬೇಕು. ಅವಳದು ಇವತ್ತು ಇನ್ಸ್ಟಾಗ್ರಾಮ್ ಖಾತೆ ಓಪನ್ ಆಗುತ್ತದೆ. ಹಾಗೆ ಚಿನ್ನ ವಿಶೇಷ ಎಲ್ಲ ಹೇಳ್ಬೇಕು, ಸ್ವೀಟಿ ಎಲ್ಲ ದನಿ ಹೇಳ್ಬೇಕು. ಸಬ್ಸ್ಕ್ರೈಬರ್ ವಿಶೇಷಗಳು ಏನಾದಿದ್ರೆ ಹೇಳಿ, ನಮಗೂ ಕೂಡ ಗೊತ್ತಾಗಬೇಕು. ನಮ್ಮ ಕಮೆಂಟಿಗೆ ಹಾಕಿ ಏನಾದರೂ ವಿಶೇಷಗಳಿದ್ರೆ ಹೇಳಿ. ಆಮೇಲೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತೇಳಿ ಅದನ್ನು ಕೂಡ ಕಮೆಂಟಿಗೆ ಹಾಕಬಹುದು ನೀವು. ಹಾಗೆ ನಿಮ್ಮ ಮುಂದಿನ ಭೇಟಿ ನಾವು ಹೋಗುವ ಸ್ಥಳದಲ್ಲಿ. ನಾವೊಂದು ಹೊಳೆ ಬದಿಗೆ ಬಂದಿವಿ, ನದಿ ಬದಿಗೆ. ನೋಡಿ ಇಷ್ಟು ಮೇಲೆ ಉಂಟು ನೀರು. ಅಲ್ಲಿ ಎಮ್ಮೆ ಎಲ್ಲ ಉಂಟು, ಅಲ್ಲಿ ಎಮ್ಮೆ ಎಲ್ಲ ಮೇಯ್ತಾ ಉಂಟಲ್ಲಿ ನೋಡಿ. ಹಾಗೆ ರೀಲ್ಸ್ ಮಾಡಿ ಆಯಿತು ಸ್ವೀಟಿದು. ಮತ್ತು ನೋಡಿ ಈಗ ನೋಡಿ ನದಿಯೆಲ್ಲ ಹೇಗೆ ಉಂಟು ನೋಡಿ, ಚೆಂದಾಗಿ ಉಂಟು. ಅಲ್ಲಿ ನೋಡಿ 2 ಮಕ್ಕಳನ್ನೊಟ್ಟಿಗೆ ಅಲ್ಲಿ ನದಿ ತೀರಲ್ಲಿ ಇದ್ದಾರೆ ನೋಡಿ. ನಾವು ಆಗ ನದಿ ತೀರಲ್ಲಿ ಇದ್ದಾಯಿತು ನೋಡಿ. ಈಗ ನೋಡಿ ನಾವು ಇಲ್ಲೆಲ್ಲ ಬಂದಿದ್ದೇವೆ, ಒಂದು ನದಿ ಸರೋವರದ ಹತ್ರ ಬಂದಿದ್ದೇವೆ. ಹಾಗೆ ಇಲ್ಲೆಲ್ಲ ಕೆಳಗೆಲ್ಲ ಸ್ವಲ್ಪ ಶೂಟಿಂಗ್ ಎಲ್ಲ ಮಾಡಿದ್ರು. ಇವರು ಎಲ್ಲ ಕೆಳಗೆ ಹೋಗಿದ್ದಾರೆ, ಶೂಟಿಂಗ್ ಮಾಡಿದ್ರ. ನಾನು ಈ ಕಡೆ ನಿಂತೆ, ಆಮೇಲೆ ಕೆಳಗೆಲ್ಲ ಹೋಗಿ ಶೂಟಿಂಗ್ ಎಲ್ಲ ಆಯ್ತು. ಬೆಟ್ಟ ಕಾಣ್ತದೆ ನೋಡಿ, ಎಷ್ಟು ಚಂದ ಉಂಟು ನೋಡಿ. ಬೆಟ್ಟಗಳು ನೋಡಿ ಒಮ್ಮೆ ನೋಡಿ ಅಲ್ಲಿ ನೋಡಿ 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 ಅಲ್ಲಿ ಮಕ್ಕಳೆಲ್ಲ ನದಿಯಲ್ಲಿ ಆಟ ಆಡ್ತಿದ್ದಾರೆ. ಮತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಇಲ್ಲಿ ಕಷ್ಟ, ಇಲ್ಲಿ ನೀರು ಮೇಲೆ ತನಕ ಬರ್ತದೆ, ನೀರು ಬರ್ತದೆ. ಹಾಗೆ ನಾವು ಆ ಕಡೆ ಎಲ್ಲ ಹೋದೆವು, ಅಲ್ಲಿ ಸಾಗಿ ಜನ ಸ್ವಲ್ಪ ಜನ ಇದ್ರು. ಆ ಸೈಡ್ ನೋಡಿ ಅಲ್ಲೆಲ್ಲ ಹೋಗಿದ್ವಿ. ಅದು ಸ್ವಲ್ಪ ಇಳಿಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಅಲ್ಲಿ. ಹಾಗೆ ಇದರಲ್ಲಿ ಶಿಲೆಕಲ್ಲಿನಿಂದ ಇಳ್ಕೊಂಡು ಹೋಗ್ಬೇಕು. ಅಲ್ಲಿ ರೀಲ್ಸ್ ಆಯ್ತು, ಅದ್ರೊಳಗೆ ಹೋಗ್ಕೊಂಡು ನಮ್ಮ ರೀಲ್ಸ್ ಆಯ್ತು. ಒಂದು ಸ್ವೀಟ್ ಇದ್ದು ಇನಾಗ್ರೇಷನ್ ವಿಡಿಯೋ. ಈಗ ನೋಡಿ ನಮ್ಮ ಬ್ರಿಡ್ಜ್ ಎಲ್ಲ ಡ್ಯಾಮ್ ಹೇಗೆ ಉಂಟು ನೋಡಿ, ಎಲ್ಲ ಡ್ಯಾಮ್ ಅಲ್ಲ ನಮ್ದು, ಚಂದ ಇದೆ ಅಲ್ಲ. ಮಾತಾಡ್ಲಿ ಅವರಂತ. ಈಗ ನಂಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸುವಂತೆ. ನಾನು ಇನ್ನು ಇದಕ್ಕೆಲ್ಲ ಟಿವಿ ವಾಹಿನಿಗೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮುಗಿಯ. ಇನ್ನು ನಮ್ಮನ್ನ ಕರೆದು ಅವರು ಮಾತಾಡ್ಬೇಕಲ್ಲ, ಅವರು ಕೂಡ ಅದಕ್ಕೆ ಸ್ವಲ್ಪ ಮಾತಾಡ್ಲಿ, ಎಲ್ಲ ಪ್ರಾಕ್ಟೀಸ್ ಮಾಡ್ಲಿ ಅವರು ಕೂಡ ಅಂತ. ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲವನ್ನು ಕಲಿಬೇಕು. ಮೇಡಮ್ ಇಲ್ಲಿ ನಿಮಗೆ ನೇತ್ರಾವತಿ ಅಂತ ಬಂದು ನಿಮ್ಗೆ ಹೇಗೆ ಅನುಭವ, ನಿಮ್ಮ ಅನುಭವ ಹೇಳಿ 2 ಮಾತು. ಸಾರಿ ಸ್ವಲ್ಪ ಇದಾಯ್ತು ನಂಗೆ ಒಂಚೂರು. ಅದೇ ಅಂತ ಹೇಳಿದ್ರೆ ಸ್ವಲ್ಪ ಜಾರಿದ ಅನುಭವ ಆಯ್ತು, ಸ್ವಲ್ಪ ಜಾರಿದೆ, ಸ್ವಲ್ಪ ಟೆನ್ಷನ್ ಆಯ್ತು. ರೀಲ್ಸ್ ಮಾಡುವಾಗ ಸ್ವಲ್ಪ ಅದು ಕೆಳಗೆ ಮಾಡಿದಲ್ಲ, ಅಲ್ಲಿ ಸ್ವಲ್ಪ ಗಾರ್ಡನ್ ಅಲ್ಲಿ ಎಲ್ಲ ನೀರಿತ್ತು. ಆ ನೀರು ಭಾರ ಆಗಿ
ಸಾರಿಗೆ ಸ್ವಲ್ಪ ಇದಾಗಿದೆ. ಎಂತ ಸಾರಿ ಅನ್ನ ಆಗಿದೆ, ಅನ್ನಕ್ಕೆ ಸಾರಾಗಿದೆ. ಸಾರಿಗೆ ಸ್ವಲ್ಪ ತಾಗಿ ಅದು ಎಳ್ದುಕೊಂಡಿದೆ. ಅದನ್ನ ಎಂತ ಹೇಳುದು ಗೊತ್ತಾಗಿದೆ, ನೆಂದಿದೆ. ನೆಂದುಕೊಂಡು ಈಗ ಇಳಿತದ್ದು ಸೀರೆ ಡ್ಯಾನ್ಸ್ ಮಾಡುವ. ಈಗ ಸ್ವಲ್ಪ ಸಂಜೆ ಆಯ್ತು, 6:30 ಗಂಟೆ ಆಯ್ತು. ನಾವು ಆಗಲೇ ಬಂದೇವೆ. ನಮ್ದು 2 ಆಯ್ತು. ಯಾವುದು ರೀಲ್ಸ್ ಆಯ್ತು. ಒಂದು ರೀಲ್ಸ್ ಮಾಡ್ಬೇಕಾದ್ರೆ 1.25 ಗಂಟೆ ಬೇಕು. ಆಮೇಲೆ ನನ್ನ ಮಗಳದು ಅವಳದು ಸಿಕ್ತು, ಅವಳದು 1 ಅರ್ಧ ಗಂಟೆ ಆಯ್ತು. ಒಂದು ದೇವರದು ಮಾಡಿದಾಳೆ, ಅವಳು ದೇವರದು ಮಾಡಿದಾಳೆ. ಫಸ್ಟ್ ಇನಾಗ್ರೇಷನ್ ಆಗಿ ದೇವರದು, ಶಿವ ದೇವರದು ಮಾಡಿದಾಳೆ. ಅದು ಮಾಡಿದಾಳೆ. ಅವಳೇ ಹೇಳಿದ್ದು ಫಸ್ಟ್ ದೇವರದು ಮಾಡ್ತೇನೆ ಅಂತ ಹೇಳಿ, ಹಾಗೆ ನಾವು ಆಯ್ತು ಹೇಳಿದ್ದು, ಹಾಗೆ ದೇವರದು ಮಾಡಿದಾಳೆ. ನಂದು ರೀಲ್ಸ್ ಎಲ್ಲ ಅಪ್ಲೋಡ್ ಆಗಿದೆ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾನೆ, ಇಲ್ಲಾದ್ರೆ ಇಲ್ಲೆಲ್ಲ ಸೈಡ್ ಅಲ್ಲಿ ಹಾಕಿರ್ತಾನೆ. ಚರಿಷ್ಮಾ GK ಅಂತ ಹೇಳಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಲೈಕ್ ಎಲ್ಲ ಮಾಡಿ, ಫಾಲೋ ಮಾಡಿ ಆ ಪೇಜ್ ಅನ್ನು. ಓಕೆ, ಎಲ್ಲರೂ ಲೈಕ್ ಮಾಡಿ. ಚರಿಷ್ಮಾ G ಕುಂಬ್ಳೆ ಅಂತ ತಗೊಂಡು ಚಾನಲ್ ನೇಮ್. ಓಕೆ, ಹೋಗುವ. ಈಗ ನಾವು ನೈಟ್ ಆಯ್ತು ಫ್ರೆಂಡ್ಸ್. ಈಗ ನಮ್ದು ಮುಗೀತು ಇವತ್ತು ರೀಲ್ಸ್ ಎಲ್ಲ. ಇನ್ನು ಮನೆಗೆ ಹೋಗುದು. ನೋಡ ದಾರಿಯಲ್ಲಿ ಎಂತ ತೆಗೆದು ಕೊಡ್ತಾರ ಅಂತ ಹೇಳಿ. ಅಪ್ಪ ತೆಗೆದುಕೊಡ್ಲಿಕ್ಕೆ ಏನಿಲ್ಲ, ತಿಂಡಿ ಖಾಲಿಯಾಗಿ ಆಗಿದೆ. ಬರುವಾಗನೇ ಕಾರ್ನಲ್ಲೇ ತಿಂದಾಗಿದೆ. ಈಗ ಹೋಗುದು. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. ಇನ್ನು ಹೊರಡುದು ನೋಡಿ. ಮಕ್ಕಳು ಕಾರತ್ತೆ ಕೂತ್ಕೊಂಡ್ರು. ಇನ್ನು ಕತ್ತಲಾಯಿತು, ಇನ್ನು ಹೊರಡುವ ಫ್ರೆಂಡ್ಸ್ ನಾವು. ನೋಡಿ ನಮ್ಮ ವಿಡಿಯೋ ಎಲ್ಲ ಹೇಗೆ ಬರ್ತಾ ಉಂಟಲ್ಲ ಹೇಳಿ ನೋಡಿ. Never stop. Every shot from the top. We're gonna be two hearts running wild. ಮಕ್ಕಳಿಗೆ ನಮಗೆ ಎಲ್ಲರಿಗೂ ಕೂಡ ಜೋರು ಹಸಿವಾಗಿತ್ತು. ಹಾಗೆ ಹಸ್ಬೆಂಡ್ ಒಂದು ಕಡೆ ನಮ್ಮ ರೆಸ್ಟೋರೆಂಟ್ ಆಗಿ ಒಂದು ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಹೊರಗೆ ಟೇಬಲ್ ಚೇರ್ ಎಲ್ಲ ಹಾಕಿ ಒಳ್ಳೆ ಸರ್ವ್ ಮಾಡ್ತಾರೆ. ಹಾಗೂ ಬಿಸಿ ಬಿಸಿ ತಿಂಡಿ ಮಾಡಿ ನಮ್ಮನ್ನು ನೋಡಿ ಬಿಸಿ ಬಿಸಿ ತಿಂಡಿ ಮಾಡಿ ಕೊಟ್ಟರು. ಒಳ್ಳೆ ಖುಷಿ ಆಯ್ತು ನಮ್ಗೆ. ಹಾಗೆ ಕಬ್ಬಿನ ಜ್ಯೂಸ್ ಕೂಡ ಕುಡ್ದೆವು. ಇಲ್ಲಿ ನಾವೆಲ್ಲ ಹೋಗಿ ಮನೆಗೆ ಬಂದ್ವಿ. ಈಗ ಅವರು ಎಡಿಟಿಂಗಿಗೆ ಕೂತಿದ್ದಾರೆ, ಮಮ್ಮಿ ಮತ್ತೆ ಅಕ್ಕ. ಡ್ಯಾಡಿ ಎಂತ ಮಾಡ್ತಿದ್ದಾರೆ ನೋಡುವ. ಹಾಯ್ ಹಾಯ್. ನಾವು ಎಲ್ಲ ತಿರುಗಾಡಿಗೆ ಬಂದು ರೀಲ್ಸ್ ಎಲ್ಲ ಮಾಡಿ ಬಂದು, ಹಾಗೀಗ ನಮ್ಮ ಇಬ್ರು ರೀಲಾಸ್ ಅಲ್ಲಿ ಕೂತೊಂದು ಎಡಿಟ್ ಮಾಡ್ತಿದ್ದಾರಲ್ಲ. ಈಗ ನಮ್ಮ ಒಬ್ಳು ಮಗಳು ನನ್ನ ವಿಡಿಯೋ ಶೂಟಿಂಗ್ ಮಾಡ್ತಿದ್ದಾಳೆ. ನಾನು ಸ್ವಲ್ಪ ಕಿಚನ್ ನಲ್ಲಿ ಸ್ವಲ್ಪ ಎಲ್ಲ ಐಟಮ್ ಬಿಸಿ ಮಾಡ್ತಾ ಇದ್ದೇನೆ. ಈಗ ಎಲ್ಲ ಡ್ರೆಸ್ ತೆಗೆದು ಇನ್ನು ಸ್ನಾನ ಮಾಡಿ ವಾಪಸ್ ಫ್ರೆಶ್ ಮಾಡಿ ಊಟ ಮಾಡುವ. ಆಗಷ್ಟೊತ್ತಿಗೆ ಅವರೆಲ್ಲ ಫ್ರೆಶ್ ಆಗ್ತಾರೆ ವಾಪಸ್. ಓಕೆ, ಬಾಯ್. ಓಕೆ ಫ್ರೆಂಡ್ಸ್, ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.